ತಾಲ್ಲೂಕು ನ್ಯೂಸ್ಗೆ ಸ್ವಾಗತ. ಮೈಸೂರಿನ ಮನೆಯೊಂದರಲ್ಲಿ 2 ಗಂಟೆಗಳ ಕಾಲ ಅಜ್ಜಿಯ ಮಂಚದ ಕೆಳಗಿದ್ದ ಚಿರತೆ. ಮೃತ್ಯು ಮತ್ತು ಬದುಕಿನ ನಡುವಿನ 150 ನಿಮಿಷಗಳ ಅಚ್ಚರಿಯ ಸತ್ಯಗಳು. ಮೈಸೂರಿನ ಸಾಂಸ್ಕೃತಿಕ ನಗರಿಯಲ್ಲಿ ಬೆಳಿಗ್ಗೆಯ ಕಾಫಿಯ ಘಮದೊಂದಿಗೆ ದಿನಚರಿ ಆರಂಭವಾಗುವುದು ವಾಡಿಕೆ. ಆದರೆ ಸಿದ್ಧಾರ್ಥ ಬಡಾವಣೆಯ ಸುರೇಶ್ ಅವರ ಮನೆಯಲ್ಲಿ ಅಂದು ಬೆಳಿಗ್ಗೆ ಸದ್ದಿಲ್ಲದೆ ಅಡಿ ಇಟ್ಟಿದ್ದು ಸಾಕ್ಷಾತ್ ಯಮಧರ್ಮರಾಯನ ವಾಹನವೋ ಎನ್ನುವಂತಿದ್ದ ಒಂದು ಬೃಹತ್ ಚಿರತೆ. ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ಗೃಹಿಣಿಯ ಗಡಿಬಿಡಿ, ಹಜಾರದಲ್ಲಿ ದಿನಪತ್ರಿಕೆ ಓದುವ ಯಜಮಾನ, ಇವೆಲ್ಲದರ ನಡುವೆ ಮನೆಯೊಳಗಿನ ಬೆಡ್ರೂಮ್ನಲ್ಲಿ ಮಂಚದ ಕೆಳಗೆ ಮೃಗವೊಂದು ಹೊಂಚು ಹಾಕಿ ಕುಳಿತಿದ್ದರೆ ಏನಾಗಬಹುದು? ಕಲ್ಪನೆಗೂ ನಿಲುಕದ ಈ ಮೈನವಿರೇಳಿಸುವ ಘಟನೆಯು ಮಾನವ ಮತ್ತು ವನ್ಯಜೀವಿಗಳ ನಡುವಿನ ಸಂಘರ್ಷದ ಹೊಸ ಮಗ್ಗುಲನ್ನು ಪರಿಚಯಿಸಿದೆ. ಬೆಳಿಗ್ಗೆ ಸುಮಾರು 7:30 ಹೊತ್ತು ಮನೆಯ ಬಾಗಿಲು ತೆರೆದಿದ್ದ ಆ ಒಂದು ಕ್ಷಣವನ್ನು ಬಳಸಿಕೊಂಡ ಚಿರತೆಯು ಹದ್ದಿನ ಕಣ್ಣಿನಂತೆ ಸದ್ದಿಲ್ಲದೆ ಒಳಬಂದಿದೆ. ಬೆಳಿಗ್ಗೆ 7:30ರಿಂದ ಬೆಳಿಗ್ಗೆ 10 ಗಂಟೆಯವರೆಗೆ, ಅಂದರೆ ಬರೋಬ್ಬರಿ 2.5 ಗಂಟೆಗಳ ಕಾಲ ಆ ಚಿರತೆ ಮನೆಯ ಅವಿಭಾಜ್ಯ ಅಂಗವಾಗಿತ್ತು. ಮನೆಯ ಯಜಮಾನ ಸುರೇಶ್ ಹಜಾರದಲ್ಲೇ ಕುಳಿತಿದ್ದರು, ಪತ್ನಿ ಸುಜಾತಾ ಅಡುಗೆ ಮನೆಯಲ್ಲಿದ್ದರು. ಆದರೆ ಮನೆಯ ಒಳಾಂಗಣದಲ್ಲಿ 150 ನಿಮಿಷಗಳ ಕಾಲ ಮೃತ್ಯುಛಾಯೆ ಆವರಿಸಿದ್ದರೂ ಯಾರಿಗೂ ಅದರ ಕನಿಷ್ಠ ಸುಳಿವು ಸಿಗದಿರುವುದು ಅಚ್ಚರಿಯೇ ಸರಿ. ನಮ್ಮ ಸನಿಹದಲ್ಲೇ ವನ್ಯಜೀವಿಗಳು ಎಷ್ಟು ಚಾಣಾಕ್ಷತನದಿಂದ ಮತ್ತು ಸದ್ದಿಲ್ಲದೆ ಬೆರೆಯಬಲ್ಲವು ಎಂಬುದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ಸುರೇಶ್ ಅವರ ತಾಯಿ 90 ವರ್ಷದ ಶೈಲಜಾ ಅವರು ಅನಾರೋಗ್ಯದ ಕಾರಣ ಹಾಸಿಗೆ ಹಿಡಿದಿದ್ದರು. ಬೆಡ್ ರಿಡನ್. ಕಾಕತಾಳೀಯವೆಂದರೆ ಮನೆಗೆ ನುಗ್ಗಿದ ಆ ಚಿರತೆ ನೇರವಾಗಿ ಹೋಗಿ ಅಜ್ಜಿ ಮಲಗಿದ್ದ ಮಂಚದ ಕೆಳಗಿನ ಇಕ್ಕಟ್ಟಾದ ಜಾಗದಲ್ಲಿ ಅವಿತು ಕುಳಿತಿತ್ತು. ಗೋಡೆ ಮತ್ತು ಮಂಚದ ನಡುವಿನ ಆ ಪುಟ್ಟ ಸಂಧಿಯಲ್ಲಿ ಚಿರತೆ ಅಡಗಿತ್ತು. ಅಜ್ಜಿ ಮೇಲೆ ಮಲಗಿದ್ದರೆ ಅವರ ಬೆನ್ನ ಕೆಳಗಿನ ಭಾಗದಲ್ಲೇ ಚಿರತೆ ಕುಳಿತಿತ್ತು. ಈ ಸಂದರ್ಭದಲ್ಲಿ ಸೊಸೆ ಸುಜಾತಾ ತೋರಿದ ಧೈರ್ಯ ಅಸಾಮಾನ್ಯವಾದುದು. ಚಿರತೆ ಇರುವುದು ಖಚಿತವಾಗುತ್ತಿದ್ದಂತೆಯೇ ನಡೆಯಲಾಗದ ಸ್ಥಿತಿಯಲ್ಲಿದ್ದ ಅತ್ತೆಯನ್ನು ಉಳಿಸಿಕೊಳ್ಳಲು ಅವರು ಹರಸಾಹಸ ಪಟ್ಟರು. ಸುಜಾತಾ ಅವರೇ ಹೇಳುವಂತೆ, ನಮ್ಮ ಅತ್ತೆ ಮಲಗಿದ್ದ ಹಾಸಿಗೆ ಕೆಳಗಡೆ ಮಲ್ಕೊಂಡು ಬಿಟ್ಟಿದೆ. ದೇವರ ದಯ ಇತ್ತು ನಮ್ಮೇಲೆ. ಅತ್ತೆಗೆ ನಡೆಯೋಕೆ ಆಗಲ್ಲ. ಕೂಡಲೇ ಅವರ ಎಡಕೈ ಹಿಡಿದು ಎಳೆದುಕೊಂಡು ರೂಮಿನಿಂದ ಆಚೆ ಬಂದುಬಿಟ್ಟೆ. ಈ ಘಟನೆಯ ಅತ್ಯಂತ ಭಯಾನಕ ಅಂಶವೆಂದರೆ ಚಿರತೆಯ ಅಸ್ತಿತ್ವದ ಅರಿವಿಲ್ಲದೆ 3 ವ್ಯಕ್ತಿಗಳು ಅದರ ತೀರಾ ಹತ್ತಿರಕ್ಕೆ ಹೋಗಿ ಬಂದಿರುವುದು. ಬೆಳಗ್ಗೆ 8:00ಕ್ಕೆ ಕೆಲಸಗಾರ ಮಹಿಳೆ ಬಂದು ಅಜ್ಜಿಗೆ ಸ್ನಾನ ಮಾಡಿಸಿ ತಲೆ ಬಾಚಿ ಸಜ್ಜುಗೊಳಿಸಿದ್ದಾರೆ. ಬೆಳಗ್ಗೆ 9 ಗಂಟೆಗೆ ಸ್ವತಃ ಸುರೇಶ್ ಅವರೇ ಹೋಗಿ ತಾಯಿಗೆ ತಿಂಡಿ ಮತ್ತು ಊಟ ನೀಡಿದ್ದಾರೆ. ಕೊನೆಗೆ ಬೆಳಗ್ಗೆ 10 ಗಂಟೆಗೆ ಮನೆ ಕೆಲಸದ ಮೇಡ್ ಕಸ ಗುಡಿಸಲು ಬಂದಿದ್ದಾರೆ. ಆ ಚಿರತೆ ಸಾಮಾನ್ಯ ಗಾತ್ರದ್ದಾಗಿರಲಿಲ್ಲ. ಅದು ಸಿಕ್ಕಾಪಟ್ಟೆ ದಪ್ಪಕ್ಕೆ, ತುಂಬಾ ಹೆಲ್ತಿಯಾಗಿತ್ತು ಎಂದು ಪ್ರತ್ಯಕ್ಷದರ್ಶಿಗಳು ವಿವರಿಸಿದ್ದಾರೆ. ಅಷ್ಟು ದೊಡ್ಡ ಮೃಗವು ತನ್ನ ಉಸಿರಾಟದ ವ್ಯಾಪ್ತಿಯಲ್ಲೇ 3 ಓಡಾಡುತ್ತಿದ್ದರೂ ಶಾಂತವಾಗಿ ಎಡಗ ಕುಳಿತಿದ್ದು ಒಂದು ಪವಾಡವೇ ಸರಿ. ಕಸ ಗುಡಿಸುವ ಮಹಿಳೆ ಮಂಚದ ಸಂದಿಯಲ್ಲಿ ಏನೂ ಇರುವುದನ್ನು ಕಂಡು, ಅಕ್ಕ, ಮಂಚದ ಸಂದಿಲಿ ಏನೂ ಮಲಗಿದೆ ಎಂದು ಕೇಳಿದಾಗ ಸುಜಾತಾ ಬಗ್ಗಿ ನೋಡಿದ್ದಾರೆ. ಆಗ ಆ ಚಿರತೆ ನ ಎಂದು ಸಣ್ಣದಾಗಿ ಘರ್ಜಿಸಿದಾಗ ಇಡೀ ಮನೆಯವರಿಗೆ ಸಾಕ್ಷಾತ್ ಯಮನ ದರ್ಶನವಾದಂತಾಗಿದೆ. ಸಾಮಾನ್ಯವಾಗಿ ವನ್ಯಮೃಗಗಳು ಯಾಂತ್ರಿಕ ಶಬ್ದಗಳಿಗೆ ತಕ್ಷಣವೇ ಪ್ರತಿಕ್ರಿಯಿಸುತ್ತವೆ ಅಥವಾ ಕೆರಳುತ್ತವೆ. ಆದರೆ ಈ ಘಟನೆಯಲ್ಲಿ ಸುಜಾತಾ ಅವರು ಅಡುಗೆ ಮನೆಯಲ್ಲಿ ಪದೇ ಮಿಕ್ಸಿ ಬಳಸುತ್ತಿದ್ದರೂ ಚಿರತೆ ಮಾತ್ರ ಕದಲಿಲ್ಲ. ಇದನ್ನು ವಿಶ್ಲೇಷಿಸಿದರೆ ಒಂದು ಕುತೂಹಲಕಾರಿ ಅಂಶ ಕಂಡುಬರುತ್ತದೆ. ಬಹುಶಃ ಮಿಕ್ಸಿಯ ಸತತವಾದ ಮತ್ತು ಏಕತಾನತೆಯ ಶಬ್ದವು ಚಿರತೆಗೆ ಒಂದು ರೀತಿಯ ವೈಟ್ ನಾಯ್ಸ್ ನಂತೆ ಕೆಲಸ ಮಾಡಿರಬಹುದು. ಅಂದರೆ ತನ್ನ ಸುತ್ತಲೂ ನಡೆಯುತ್ತಿರುವ ಇತರ ಸಣ್ಣಪುಟ್ಟ ಶಬ್ದಗಳನ್ನು ಈ ಮಿಕ್ಸಿ ಸದ್ದು ಮರೆಮಾಚಿದ್ದರಿಂದ ತಾನು ಸುರಕ್ಷಿತವಾಗಿದ್ದೇನೆ ಎಂಬ ಭ್ರಮೆಯಲ್ಲಿ ಚಿರತೆ ಅಲ್ಲೇ ಮಲಗಿರಬಹುದು. ಅದು ಕೇವಲ ವಿಶ್ರಾಂತಿಗಾಗಿ ಕತ್ತಲೆಯಾದ ಸುರಕ್ಷಿತ ತಾಣವನ್ನು ಹುಡುಕುತ್ತಿತ್ತೇ ಹೊರತು ದಾಳಿ ಮಾಡುವ ಉದ್ದೇಶ ಹೊಂದಿರಲಿಲ್ಲ ಎಂಬುದು ಇದರಿಂದ ಸ್ಪಷ್ಟವಾಗುತ್ತದೆ. ಕೊನೆಗೂ ಅರಣ್ಯ ಇಲಾಖೆಯ ಕಾರ್ಯಾಚರಣೆಯಿಂದ ಚಿರತೆಯನ್ನು ಸುರಕ್ಷಿತವಾಗಿ ಸೆರೆಹಿಡಿಯಲಾಯಿತು. ಈ ಇಡೀ ಪ್ರಸಂಗವನ್ನು ಅಪಾರ ಅದೃಷ್ಟ ಮತ್ತು ದೈವಕೃಪೆ ಎಂದೇ ಕುಟುಂಬಸ್ಥರು ಬಣ್ಣಿಸುತ್ತಾರೆ. ಮೈಸೂರಿನಂತಹ ಪ್ರಮುಖ ನಗರದ ಹೃದಯ ಭಾಗಕ್ಕೆ ವನ್ಯಜೀವಿಗಳು ಲಗ್ಗೆ ಇಡುತ್ತಿರುವುದು ನಮ್ಮ ಪರಿಸರ ಸಮತೋಲನದ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಎತ್ತುತ್ತಿದೆ. ಕಾಡು ಮೇರೆ ಮೀರುತ್ತಿದೆಯೋ ಅಥವಾ ನಾಡು ಕಾಡನ್ನು ನುಂಗುತ್ತಿದೆಯೋ ಎಂಬ ಜಿಜ್ಞಾಸೆ ನಮ್ಮನ್ನು ಕಾಡದೇ ಇರದು. ಅಂದಹಾಗೆ, ಇನ್ನು ಮುಂದೆ ನೀವು ಮನೆಯ ಬಾಗಿಲು ಹಾಕುವ ಮೊದಲು ಅಥವಾ ರಾತ್ರಿ ಮಲಗುವ ಮುನ್ನ ಒಮ್ಮೆ ಮಂಚದ ಕೆಳಗೆ ಇಣುಕಿ ನೋಡುವ ಅಭ್ಯಾಸ ಮಾಡಿಕೊಳ್ಳುವುದು ಒಳ್ಳೆಯದಲ್ಲವೇ? ಏಕೆಂದರೆ ಅಪಾಯವು ಯಾವಾಗಲೂ ಅಬ್ಬರದೊಂದಿಗೆ ಬರುವುದಿಲ್ಲ. ಕೆಲವೊಮ್ಮೆ ಅದು ಮಂಚದ ಕೆಳಗೆ ಸದ್ದಿಲ್ಲದೆ ಮಲಗಿರುತ್ತದೆ. ನಮಸ್ಕಾರ. ಇದು ತಾಲ್ಲೂಕು ನ್ಯೂಸ್. ಸಾಮಾಜಿಕ ಸಮಾನತೆ, ಸ್ಪಷ್ಟತೆ.